ಸಮಸ್ಯೆ ನಮ್ಮ ಇಲ್ಲಿ ಇದೇ ಕುತ್ಕೊಂಡ್ರಿ ಅಸಲು ನೀರೇ ಇಲ್ಲ 8 ದಿನ ನೀರು ಬಿದ್ದಿಲ್ಲ ಮೋಣಿಗೆ ನಾವು 2 ದಿನಕ್ಕೊಂದ್ಸಲನ ಬಿಡು ಅಂತ ಕೇಳ್ಕೊಂತ ಬಂದೀವಿ ನೋಡಪ್ಪ. ಹೌದಾ? ಯಾಕೆ ಬಿಟ್ಟಿಲ್ಲ ಅಂತೀವ್ರು? ಕೇಳ್ರಿ ನೀವು ಯಾವ್ರನ್ನ ಯಾಕ್ರಿ ನೀವು ಬಿಟ್ಟಿಲ್ಲ ನೀರು? ಸರ್ ಒಂದು ಮೋಟ್ರು ಒಂದು ಟ್ಯಾಂಕಿಲಿಂದ 4 ಏರಿಯಾ ಎಲ್ಲ ಕಡೆಗೆ ಒಂದು ಬೋರ್ಲಿಂದ ಕಂಟ್ರೋಲ್ ಮಾಡೋದಾಗ್ತಾ ಇಲ್ಲ ನೀರು. ಹೌದಾ? ನಮಗೆ ಇನ್ನೂ 2 ಬೋರ್ ಅಂತ ಕಲೆಕ್ಷನ್ ಆಗಲೇಬೇಕು. ನಿಮ್ಮ ಇಲಾಖೆ ಮೇಲ್ವರ್ಗದವ್ರಿಗೆ ಏನಾದರೂ ಸುದ್ದಿ ಮುಟ್ಸಿರ ನೀವು ಇದನ್ನ? ಹೇಳಿ ಸರ್. ಒಂದು ತಿಂಗಳು ಹೆಂಗ್ ಬಿದ್ದು ಸ್ನಾನ ಮಾಡೋದಾಗ್ಲಿ ಅವತ್ತು ಡೈಲಿ ಅಂತೂ ಬೇಡಪ್ಪ. ಇವಾಗ ಅಮಾಸಿಗೆನ ಬೇಕ ನೀರು ಸ್ನಾನ ಮಾಡ್ಕೊಳ್ಳೋಕೆ ಆಯ್ತು ಬಿಡು, ಅದನ್ನ ಬೋರ್ ತೆಗಿಸಿರೋ ಗೊತ್ತಾಗುತ್ತೆ. ಹ್ಞೂ ತಮ್ಮ, ನಮಗೆ ಹಂಗ ಮಾಡಿ ನೀರಿನಂತೂ ಸೌಲಭ್ಯ ಮಾಡ್ಕೊಡಕ್ ನೀವು ಬಿಸಿಲು ಇವಾಗಿನ ಟೈಮ್ ನೀರು ಇರ್ಬೇಕು. ಮೊದಲೇ ಹೋಗ್ತೀರಿ, ನೀರು ಕೊಡ್ತೀರಿ, ಮಾಡ್ತೀರಿ. ಅವ್ರು ನಮ್ಮನ್ನ ನಮ್ಮ ಒಬ್ಬನ JJM ಕಂಪ್ನಿ ಒಬ್ಬರನ್ನು ಬಂದು ಏನೇನು ಕಾಣದಾಗ ಹೇಳದಾಗ ಮಾಡ್ಯಾರ ಯಾರು ನೀವು ಒಟ್ಟರು ಅವ್ರು ಉಂಟಾಗಿ ಹೋಗ್ಬಿಟ್ರಿ. ಯಾಕೆ ಬಂದ್ರೆ ಒಬ್ಬರನ್ನ ಬಂದ್ರೆ ಹೆಂಗೆ ಈಗ ಅವ್ರಿಗೆಲ್ಲ ಏನು ಉತ್ತರ ಕೊಡ್ಬೇಕು ಹೇಳಿ? ಅವ್ರು ಹೋದ್ರು ಮಾಡೋದು ದಿನ ಅಲ್ಲ ಒಂದು ತಿಂಗಳು ಫಸ್ಟ್ ಟೈಮ್ ಬಿದ್ದು ಈಗ ಮತ್ತೆ ಅದನ್ನ ನಾನು ಕೇಳ್ತಮ್ಮ, ನೀನು ಹೇಳಿದಲ್ಲ ಒಂದು ತಿಂಗಳು ಬೇಸ್ 4-5 ದಿನ ನೀರೇ ಬಂದಲ್ಲ ಅಂತಾರಪ್ಪ ಅವರು. ಅಣ್ಣ ಬರೋದಲ್ಲ ಅಣ್ಣ ನೀರು ಹಂಗ ಅಂದ. ಈ ದಿನ ನೀರಿಲ್ಲ, ಈ ದಿನ ನೀರು ಹೆಂಗ್ ಬಂದಪ್ಪ ಅಂತ ಕೇಳ್ತಾರೆ. ಒಂದು ತಿಂಗಳು ನೀರು ನೀರು ಎಷ್ಟು ಕೊಡ್ತೀನಿ ಅದೇ ನೀರು ಜನರಿಗೆ ಹೋದ್ರೆ ಹೋಗ್ತಾವ ಅಲ್ಲಿ 2 ಟೈಮ್ ನೀರು ಆಗೋದ್ರಿಂದ ಏನಾಗ್ತದೆ ಸಮಸ್ಯೆ ನೀವು ಜವಾಬ್ದಾರಿ ಅದಕ್ಕೆ ಇರ್ಬೇಕು. ಅಂತವೆಲ್ಲ ನೋಡಕ್ಕಾಗಿ ಹೇಳಿದ್ರು ಕೂಡ ಇಲ್ಲಿ ಹೆಂಗೆ ಬಂದು ಹಿಡಿತಾರ ಇಲ್ಲಿ 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 ಇಲ್ಲೇ ನಾವು ವಾಲ್ ಬಂದ್ ಮಾಡಿ ಹೋದ್ರಣ ಬಾಲ್ ಇರ್ಬೇಕಂತಂದು ಒಂದು ಮಗನ ತರ ಹೇಳಿದ್ವಿ 2 ದಿನಕ್ಕೊಂದ್ಸಲ ನೀನ್ ದಿನ ಬಿಡಕ್ ಹೋಗ್ಬೇಡ, ನೀನು ಮಂದಿ ಬಿಟ್ಟು ತಲೆ ಕೆಡಿಸ್ಕೋಬೇಡ, ಸ್ವಲ್ಪ ಹೊತ್ತಾಗಿ ಬಿಡು ಆಫ್ ಮಾಡು, ಆಮೇಲೆ 2 ದಿನಕ್ಕೊಂದ್ಸಲ ಬಿಡಪ್ಪ, ನಮ್ಗೆ ದಿನ ಬೇಡ ಹಿಂದೆ ಹಿಂದೆ ಅಂತ ಹೇಳ್ತಾರೆ. ಅಷ್ಟು ಹೇಳಿದ್ರು ನಾವು ಅವ್ರಿಗೆ ಅಷ್ಟನ್ನು ಮಾಡಿ ಕೊಡ್ತೇವೆ ಅಂದ್ರೆ ಅನುಕೂಲ. ನನಗೆ ಒಂದು ಬೋರ್ಡ್ ಅವ್ರು ಮಾತು ಇವ್ರು ಮಾತು ಕೇಳಂಗಿಲ್ಲ. ಇವ್ರು ಪಂಚಾಯತಿಯಿಂದ ನೀವು ಇಲ್ಲಿ ನೀರಿಗೆ ಹೋರಾಟ ಮಾಡಿದ್ರಿ ಸ್ಥಳೀಯರು, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಈಗ ನಮ್ಮ ಪ್ರತಿಕ್ರಿಯೆ ಏನಂದ್ರೆ ಈಗ JJM ವರ್ಕು ಕಂಪ್ಲೀಟ್ ಆಗಿಲ್ಲ ಇನ್ನು. ಓಕೆ. ಈಗ JJM ಅಲ್ಲಿ ಭಾಳಷ್ಟು ಲೀಕೇಜ್ಗಳಾಗಿದ್ದಾವೆ ಮತ್ತು ಮೇನ್ ಪೈಪ್ನೂ ಬೋರ್ವೆಲ್ ಕನೆಕ್ಷನ್ ಕೊಟ್ಟಿಲ್ಲ. ಹೀಗಾಗಿ ವಾಲ್ಗಳು ಕೂಡ ಸಿಸ್ಟಮೆಟಿಕ್ ಆಗಿ ಈ ಕಡೆ ವಾಲ್ ತಿರುಗಿದ್ರೆ ನೀರು ಒಂದು ಕಡೆ ಭಾಗ ಹೋಗುತ್ತೆ, ಎಲ್ಲ ಕಡೆ ಈಕ್ವಲ್ ಆಗಿ ಹೋಗೋ ನೀರು. ಹೀಗಾಗಿ ಒಂದು ಕಡೆ ಕಡಿಮೆ ಒಂದು ಕಡೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಾವು ಈಗ ಇಂಜಿನಿಯರ್ ಅವ್ರಿಗೆ ಮಾತಾಡೋದಿಲ್ಲ ಮತ್ತು AE ಅವರೆಲ್ಲ ಮಾತಾಡಿದ್ವಿ, ಈ 2 ಕೃಷಿ ಇಲಾಖೆಯವರಿಗೆ ಮತ್ತು ಕಾಂಟ್ರಾಕ್ಟರ್ ಕೂಡ ಮಾತಾಡಿದ್ರು, ಅವರೆಲ್ಲ ಸರಿಪಡಿಸ್ಕೊಡ್ತಾ ಅಂತ ಹೇಳಿದ್ದಾರೆ.